ನಮಸ್ಕಾರ. ಜನಧ್ವನಿ ವಾಹಿನಿಗೆ ಸ್ವಾಗತ. ಇಂದಿನ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಭಾರತದ ಇತಿಹಾಸ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಸಿದ್ಧತೆ ನಡೆಸ್ಕೊಳ್ಬಹುದು ಮತ್ತು ಯಾವ ಯಾವ ವಿಷಯಗಳು ಅದರಲ್ಲಿ ಅಡಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಮುಂಚೆ 2 ಅವಧಿನಲ್ಲಿ ಮಾತಾಡಿದ್ದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರೋದು ಆಧುನಿಕ ಭಾರತದ ಇತಿಹಾಸ. ನಾವು ಗಮನಿಸೋ ಹಾಗೆ ಅತಿ ಹೆಚ್ಚು ಪ್ರಶ್ನೆಗಳು ಭಾರತದ ಇತಿಹಾಸದಲ್ಲಿಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳೋದು ಈ ಒಂದು ವಿಭಾಗದಿಂದ, ಅಂದರೆ ಆಧುನಿಕ ಭಾರತ ಮತ್ತು ಸ್ವಾತಂತ್ರ್ಯ ಹೋರಾಟ ಈ ಒಂದು ವಿಭಾಗದಿಂದ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ನಮಗೆ ಪ್ರಶ್ನೆಗಳ ಸ್ವರೂಪಗಳನ್ನು ಗಮನಿಸಿದಾಗ ತುಂಬ ಸಲ ಒಂದು ಗೊಂದಲ ಶುರು ಆಗ್ಬಿಡುತ್ತೆ. ಯಾವುದನ್ನು ಓದಬೇಕು, ಎಷ್ಟು ಓದಬೇಕು, ಯಾವ ಹಂತದವರೆಗೆ ಓದಬೇಕು, ಅಂದರೆ ನಾವು ಡೆಪ್ತ್ ಅಂತ ಏನು ಕರಿತೀವಲ್ವಾ, ಯಾವ ಹಂತದವರೆಗೆ ಓದಬೇಕು ಅನ್ನೋದ್ರ ಬಗ್ಗೆ ತುಂಬ ಪ್ರಶ್ನೆಗಳು ಬರುತ್ತೆ. ಯಾಕೆ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಮತ್ತು ಪ್ರತಿ ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆ ಪತ್ರಿಕೆಗಳೇ ಪ್ರಶ್ನೆಗಳು ಒಂದು ಸ್ವಲ್ಪ ಟಫ್ ಅಥವಾ ಕಠಿಣ ಆಗ್ತಾ ಹೋಗ್ತಾ ಇರೋದನ್ನ ನಾವು ಗಮನಿಸ್ತೇವೆ. ಕೆಲವುದರಲ್ಲಿ ತುಂಬ ಸರಳವಾಗಿರೋ ಪ್ರಶ್ನೆಗಳು, ಈ ಒಂದು ಸುಮಾರು 10 ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ತೆಗೆದು ನೋಡಿದ್ರೆ ಪ್ರಶ್ನೆಗಳು ತುಂಬ ಸರಳವಾಗಿತ್ತು. ಆದರೆ ಇತ್ತೀಚೆಗೆ ಪ್ರಶ್ನೆಗಳು ಸ್ವಲ್ಪ ಸಂಕೀರ್ಣ ಅಥವಾ ಕಾಂಪ್ಲೆಕ್ಸ್ ಥರದಲ್ಲಿ ಕೇಳಲಾಗ್ತಾ ಇದೆ. ಮೊದಲನೇದಾಗಿ ನಾನು ಈ ಮೊದಲನೇ ಭಾಗದಲ್ಲಿ ನಾನು ನಿಮಗೆ ಯಾವ್ಯಾವ ವಿಷಯಗಳನ್ನು ಅಥವಾ ಯಾವ್ಯಾವ ಸಬ್ ಟಾಪಿಕ್ಗಳನ್ನು ನೋಡ್ಕೋಬೇಕಾಗುತ್ತೆ ಅಂತ ಹೇಳಿರ್ತೀನಿ. ಅದಾದಮೇಲೆ ನಂತರದಲ್ಲಿ ಒಟ್ಟಾರೆಯಾಗಿ ಪ್ರಾಚೀನ, ಮಧ್ಯಕಾಲೀನ ಮತ್ತು ಆಧುನಿಕ ಈ 3 ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇರುತ್ತೆ ಮತ್ತು ಯಾವ ಥರದ ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕು ಸಿದ್ಧತೆಯಲ್ಲಿ ಮತ್ತು ಅದನ್ನು ಉತ್ತರಿಸಬೇಕಾದ್ರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೇನೆ. ಮೊದಲನೇದಾಗಿ ಆಧುನಿಕ ಭಾರತದ ಇತಿಹಾಸ ಇದು ಸಾಮಾನ್ಯವಾಗಿ ನಮಗೆ 1700ರಿಂದ ಆರಂಭ ಆಗುತ್ತೆ. 1700ರಿಂದ ಅಂದರೆ ಮೊಘಲರ ಅಂತ್ಯ ಅಂತ ನಾವೇನು ಕರಿತೀವಿ, ಔರಂಗಜೇಬ್ 1707 ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರದ ದಿನಗಳು ಅಂತೇನು ಕರಿತೀವಿ, ಅಲ್ಲಿಂದ ಇದು ಆರಂಭ ಆಗುತ್ತೆ. ಅದರಲ್ಲಿ ಬಹುತೇಕ ಪ್ರಶ್ನೆಗಳು ನಮಗೆ ಉತ್ತರ ಭಾರತ ಮತ್ತು ಯುರೋಪಿಯನ್ನರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಆಗಿರೋದ್ರಿಂದಾಗಿ ಅದರ ಮೇಲೆ ನಾನು ಫೋಕಸ್ ಮಾಡ್ತೇನೆ. ಆ ಪ್ರಶ್ನೆಗಳನ್ನ ಹೆಚ್ಚಾಗಿ ನೋಡ್ತೇನೆ. ಒಂದು, ದೇಶೀಯ ಸಂಸ್ಥಾನಗಳು ಅಂತ ನಾವೇನು ಹೇಳ್ತೀವಿ ಅಂದರೆ ಮೊಘಲರ ಪತನದ ನಂತರ ಭಾರತದಲ್ಲಿ ಕಂಡುಬಂದಂತಹ ದೇಶೀಯ ಸಂಸ್ಥಾನಗಳು ಯಾವ್ಯಾವು, ನಂತರದ ಮೊಘಲರು ಅಂತ ಹೇಳ್ತೀವಿ, ಅಂದರೆ ಔರಂಗಜೇಬನ ನಂತರದ ಸುಮಾರು 150 ವರ್ಷಗಳ ಮೊಘಲರು. ಅದಾದಮೇಲೆ ಮೈಸೂರು, ಹೈದರಾಬಾದ್, ಬಂಗಾಳ, ಅವಧ್, ಪಂಜಾಬ್ ಈ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆಯಾದಂತಹ ಸ್ಥಳೀಯ ರಾಜ್ಯಗಳು, ಅವುಗಳ ಸ್ಥಾಪಕರು, ಪ್ರಮುಖ ಅರಸರು, ರಾಜಧಾನಿಗಳು ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಉದಾಹರಣೆಗೆ ಶ್ರೀರಂಗಪಟ್ಟಣ ಇದು ಯಾವುದರ ರಾಜಧಾನಿಯಾಗಿತ್ತು ಅಂತಂದು, ಅಥವಾ ಸಿರಾಜುದ್ದೌಲನ ರಾಜಧಾನಿ ಯಾವುದು ಅಂತಂದು, ಅಥವಾ ಅವಧ್ ಸಂಸ್ಥಾನದ ಸ್ಥಾಪಕರು ಯಾರು ಅಂತ ಈ ಥರದ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ದೇಶೀಯ ಸಂಸ್ಥಾನಗಳು ಅನ್ನೋದೇನಿದೆ, ಮೊಘಲರು ನಾವೇನು ನೋಡಿದ್ವಿ, ಮೊಘಲರ ನಂತರದ ಮೊಘಲರ ಬಗ್ಗೆ, ಜೊತೆಗೆ ಭಾರತದ ಪ್ರಮುಖ ದೇಶೀಯ ಸಂಸ್ಥಾನಗಳ ಬಗ್ಗೆ ನಾವಿಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಮತ್ತೊಂದು ಸಲ ಹೇಳ್ತೀನಿ, ಮೈಸೂರು, ಹೈದರಾಬಾದ್, ಬಂಗಾಳ, ಅವಧ್, ಪಂಜಾಬ್ ಇವು ಪ್ರಮುಖವಾದಂತಹ ದೇಶೀಯ ಸಂಸ್ಥಾನಗಳು. ಅದೇ ರೀತಿ ಅದರ ನಂತರ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಸರಿಸುಮಾರು 1600ರಿಂದಲೇ ಇದು ಆರಂಭ ಆಗುತ್ತೆ. ನಾವು ಮಧ್ಯಕಾಲೀನ ಅವಧಿಯಲ್ಲಿ ಇದನ್ನು ನೋಡೋದಕ್ಕಿಂತಲೂ ನಂತರದ ಆಧುನಿಕ ಪೂರ್ವ ಅವಧಿಯಲ್ಲಿ ಇದನ್ನು ನೋಡೋದು ಉತ್ತಮ. ಭಾರತಕ್ಕೆ ಬಂದಂಥ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಮತ್ತೊಮ್ಮೆ ಗಮನಿಸಿ, ಪೋರ್ಚುಗೀಸರು, ಇಂಗ್ಲಿಷರು, ಡಚ್ಚರು ಮತ್ತು ಫ್ರೆಂಚರು ಇವರು ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಲ್ಲಿ ಪ್ರಮುಖರು. ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರತಿಯೊಂದು ಹಂತದಲ್ಲಿ ಸಹ ನಾವು ಗಮನಿಸಬೇಕಾಗಿರೋದು ಯಾವಾಗ ಬಂದರು, ಯಾವುದು ಅವರ ಪ್ರಮುಖ ನೆಲೆಗಳಾಗಿದ್ವು ಅಥವಾ ಫ್ಯಾಕ್ಟರಿಗಳಾಗಿದ್ವು, ಪ್ರಮುಖ ಅಧಿಕಾರಿಗಳು ಯಾರು, ಕೆಲವುದರಲ್ಲಿ ಗವರ್ನರ್ ಅಂತ ಕರಿತೀವಿ, ಕೆಲವುದರಲ್ಲಿ ಗವರ್ನರ್ ಜನರಲ್ ಅಂತ ಕರಿತೀವಿ, ಯಾವುದು ಮತ್ತು ಯಾವ ಪ್ರದೇಶದಲ್ಲಿ ಅವರು ನೆಲೆ ನಿಂತರು, ಒಂದು ವೇಳೆ ಅವರ ವ್ಯಾಪಾರ ಅಂತ್ಯ ಆಗಿತ್ತು ಅನ್ನೋದಾದರೆ ಯಾವ ಸಂದರ್ಭದಲ್ಲಿ. ನಂತರದಲ್ಲಿ ನಾವು ಗಮನಿಸೋದು ಬ್ರಿಟಿಷರ ಆಧಿಪತ್ಯ. ಈ 4 ಸಂಸ್ಥಾನ ಅಥವಾ ಈ 4 ಏನು ಯುರೋಪಿಯನ್ ಶಕ್ತಿಗಳು ಭಾರತದಲ್ಲಿ ಬಂದು ಇದರಲ್ಲಿ ಕೊನೆಗೆ ಉಳ್ಕೊಂಡಿದ್ದು ನಮಗೆ ಬ್ರಿಟಿಷರು ಮತ್ತು ಫ್ರೆಂಚರು. ಅದರಲ್ಲೂ ಕೂಡ ಫ್ರೆಂಚರನ್ನು ಸೋಲಿಸಿದ ನಂತರ ಬ್ರಿಟಿಷರ ಆಡಳಿತ ಅಥವಾ ಬ್ರಿಟಿಷರ ಆಧಿಪತ್ಯ ನಮಗಿಲ್ಲಿ ಆರಂಭ ಆಗುತ್ತೆ. ಹಾಗಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಇರ್ತಕ್ಕಂಥ ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಥವಾ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ. ನಂತರದಲ್ಲಿ ಬ್ರಿಟಿಷರ ಒಂದು ಆಡಳಿತ ಅಥವಾ ಬ್ರಿಟಿಷರ ಆಧಿಪತ್ಯ ಇಲ್ಲಿ ಪ್ರಾರಂಭ ಆದಾಗ ನೀವು ಅದನ್ನು ಸ್ವಲ್ಪ ಭಾಗಗಳು ಮಾಡ್ಕೊಳ್ಳಿ. ಯಾವ ರೀತಿ, ಬ್ರಿಟಿಷರ ಆಡಳಿತ ಅಂದರೆ ರಾಜಕೀಯವಾಗಿ ಅವರ ಬೆಳವಣಿಗೆಗಳು, ಅಂದರೆ ಬ್ರಿಟಿಷರು ಭಾರತೀಯರ ಮೇಲೆ ನಡೆಸಿದಂತಹ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು, ಈ ರೀತಿ ರಾಜಕೀಯವಾಗಿ ಅವರು ಕೈಗೊಂಡಂಥ ಯುದ್ಧಗಳು
ಜಾರಿಗೆ ತಂದಂಥ ನೀತಿಗಳು ಅಂದರೆ ಸಹಾಯಕ ಸೇನಾ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಈ ರೀತಿ ರಾಜಕೀಯವಾಗಿ ಅವರು ಅನುಸರಿಸಿದಂತಹ ನೀತಿಗಳು. ಅದೇ ರೀತಿ ಆಡಳಿತಾತ್ಮಕವಾಗಿ ಅವರು ಜಾರಿಗೆ ತಂದಂಥ ತೀರ್ಮಾನಗಳು. ಆಡಳಿತ ಅಂತಂದಾಗ ನಾವಂದು ಕ್ಲಾಸಿಫೈ ಮಾಡ್ಕೋಬೋದು. ಒಂದು ಸಾಮಾನ್ಯ ಆಡಳಿತ ಅಂದರೆ ಕಂದಾಯ ಆಡಳಿತ, ನ್ಯಾಯಾಡಳಿತ, ಸೈನಿಕ ಆಡಳಿತ, ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡರು, ಯಾವ ಮೊದಲುಗಳನ್ನು ಆರಂಭಿಸಿದರು. ಎಕ್ಸಾಂಪಲ್, ಬಂಗಾಳದಲ್ಲಿ ಸರ್ಕ್ಯೂಟ್ ಕೋರ್ಟ್ಗಳನ್ನು ಆರಂಭಿಸಿದವರು ಯಾರು ಅಂತ, ಅಥವಾ ಭಾರತೀಯರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವಕಾಶವನ್ನು ಕಲ್ಪಿಸಿದ ಗವರ್ನರ್ ಜನರಲ್ ಯಾರು, ಈ ಥರದಲ್ಲಿ ನಾವು ಅದನ್ನ ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಆರ್ಥಿಕ ಆಡಳಿತದಲ್ಲಿ ಸಾಮಾನ್ಯವಾಗಿ ನಾವು ಭಾರತದ ಭೂಕಂದಾಯ ವ್ಯವಸ್ಥೆಗಳು, ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಈ ಥರ ಏನಿರವಲ್ಲ ಅವು ನೋಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಎರಡು ಅಂಶಗಳನ್ನು ಗಮನಿಸ್ತೀವಿ ಆಡಳಿತದಲ್ಲಿ. ಯಾವುದು ಅಂತಂದರೆ, ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೆಕಾಲೆ ವರದಿ ಆಗಿರಲಿ, ನಂತರದಲ್ಲಿ ಬಂದ ಚಾರ್ಲ್ಸ್ ವುಡ್ ವರದಿ, ಈ ರೀತಿ. ಇಲ್ಲಿ ನೀವು ಬ್ರಿಟಿಷರ ಆಧಿಪತ್ಯ ಮತ್ತು ಆಡಳಿತ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಇದನ್ನು ಬೈ ಟೈಮ್ ಪೀರಿಯಡ್ ಎರಡು ಭಾಗ ಮಾಡ್ಕೊಳ್ರಿ. ಟೈಮ್ ಪೀರಿಯಡ್ ಎರಡು ಭಾಗ ಅಂದರೆ ಹೆಂಗೆ, ಆರಂಭದಿಂದ 1858ರವರೆಗೆ ಒಂದು ಭಾಗ, ಅಂದರೆ ಕಂಪನಿಯ ಆಧಿಪತ್ಯದಲ್ಲಿ ಯಾವ ರೀತಿಯ ರಾಜಕೀಯ ಬೆಳವಣಿಗೆಗಳಾದವು, ಆಡಳಿತ ಬೆಳವಣಿಗೆ ಆದವು, ಆರ್ಥಿಕ ಬೆಳವಣಿಗೆಗಳಾದವು, ಶಿಕ್ಷಣ ಯಾವ ರೀತಿ ಬೆಳೀತಾ ಬಂತು. ಆ್ಯಂಡ್ ಎರಡನೇ ಭಾಗದಲ್ಲಿ 1858ರಿಂದ 1947ರವರೆಗಿನ ಆಡಳಿತ ವ್ಯವಸ್ಥೆ. ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಕನ್ಫ್ಯೂಷನ್ಸ್ ಅವಾಯ್ಡ್ ಆಗುತ್ತೆ, ತುಂಬ ಸುಲಭ ಆಗುತ್ತೆ ನಮಗೆ ಪೂರ್ತಿಯಾಗಿ ಒಂದೇ ಇಡಿಯಾಗಿ ನೋಡ್ಕೊಳ್ಳೋದಕ್ಕಿಂತ. ಯಾಕೆಂದರೆ ಕಂಪನಿಯ ಆಡಳಿತದ ಸ್ವರೂಪ ಬೇರೆ ರೀತಿ ಇತ್ತು, ಬ್ರಿಟಿಷ್ ಆಡಳಿತದ ಸ್ವರೂಪ ಬೇರೆ ರೀತಿ ಇತ್ತು. ಹೀಗಾಗಿ ಇವತ್ತು ನಾವು ಎರಡನ್ನೂ ಸಪ್ರೇಟಾಗಿ ನೋಡಿಕೊಂಡು, ಸಪ್ರೇಟಾಗಿ ಒಂದೊಂದು ಹಂತ ಮಾಡಿಕೊಂಡು ನೋಡ್ಕೊಳ್ಳೋದು ಚೆನ್ನಾಗಿರುತ್ತೆ. ನಂತರದಲ್ಲಿ ಬಹುತೇಕ ಪ್ರಶ್ನೆಗಳು ನಾವು ಕಾಣೋದೇನು ಅಂತಂದರೆ, ಭಾರತದಲ್ಲಿ ಅಧಿಕಾರ ನಡೆಸಿದಂತಹ ಗವರ್ನರ್ ಜನರಲ್ಗಳು ಮತ್ತು ವೈಸ್ರಾಯ್ಗಳಿಗೆ ಸಂಬಂಧಪಟ್ಟಂಥ ನೇರ ಪ್ರಶ್ನೆಗಳನ್ನು ಅಥವಾ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳನ್ನು ನಾವು ಕಾಣ್ತೇವೆ. ಎಕ್ಸಾಂಪಲ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೊಳಿಸಿದವರು ಯಾರು ಅಂದರೆ ಡಾಲ್ಹೌಸಿ. ಸಹಾಯಕ ಸೇನಾ ಪದ್ಧತಿ ಜಾರಿಗೊಳಿಸಿದವರು ಯಾರು, ವೆಲ್ಲೆಸ್ಲಿ. ಕಾರ್ಖಾನೆ ಕಾಯ್ದೆಯನ್ನು ಜಾರಿಗೊಳಿಸಿದವರು ಯಾರು, ರಿಪ್ಪನ್. ಈ ರೀತಿ ನಮ್ಮ ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಪ್ರಶ್ನೆಗಳು ನೇರವಾಗಿ ಗವರ್ನರ್ ಜನರಲ್ಗಳಿಗೆ ಅಥವಾ ವೈಸ್ರಾಯ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರ್ತವೆ. ಹೀಗಾಗಿ ಈ ಒಂದು ಗವರ್ನರ್ ಜನರಲ್ಗಳು ಮತ್ತು ವೈಸ್ರಾಯ್ ವ್ಯತ್ಯಾಸ ಏನು ಅಂದರೆ, 1773ರಿಂದ 1858ರವರೆಗೆ ಇದ್ದಂಥವ್ರನ್ನ ಗವರ್ನರ್ ಜನರಲ್ಗಳು ಅಂತ ಕರಿತೀವಿ. 1858ರಿಂದ 1947ರವರೆಗೆ ಇದ್ದಂಥವ್ರನ್ನ ವೈಸ್ರಾಯ್ ಮತ್ತು ಗವರ್ನರ್ ಜನರಲ್ ಎರಡು ಹೆಸರನ್ನು ನಾವು ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಒಂದು ಸಣ್ಣ ಪಟ್ಟಿ ಥರ ಮಾಡ್ಕೋಬೋದು. ವಾರನ್ ಹೇಸ್ಟಿಂಗ್ಸ್ ನಡೆದಂಥ ಪ್ರಮುಖ ಘಟನೆಗಳು, ಕಾರ್ನ್ ವಾಲಿಸ್ ಪ್ರಮುಖ ಘಟನೆಗಳು, ಡಾಲ್ಹೌಸಿ ಪ್ರಮುಖ ಘಟನೆಗಳು, ಲಾರ್ಡ್ ಲಿಟ್ಟನ್ ಪ್ರಮುಖ ಘಟನೆ. ಈ ರೀತಿ ಗವರ್ನರ್ ಜನರಲ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೆಚ್ಚಾಗಿರೋದ್ರಿಂದಾಗಿ ಈ ಒಂದು ಪ್ರತಿಯೊಬ್ಬ ಗವರ್ನರ್ ಜನರಲ್, ಅದರಲ್ಲಿ ಪ್ರಮುಖವಾಗಿರೋ ಗವರ್ನರ್ ಜನರಲ್ಗಳು ಅವರ ಕಾಲದಲ್ಲಿ ಆದಂಥ ಪ್ರಮುಖ ಬೆಳವಣಿಗೆಗಳು. ಫಾರ್ ಎಕ್ಸಾಂಪಲ್, ಮೆಕಾಲೆ ವರದಿ, ಲಾರ್ಡ್ ವಿಲಿಯಂ ಬೆಂಟಿಂಕ್. ಚಾರ್ಲ್ಸ್ ವುಡ್ ವರದಿ, ಡಾಲ್ಹೌಸಿ. ಭಾರತದ ಮೊಟ್ಟಮೊದಲ ವಿಶ್ವವಿದ್ಯಾಲಯ, ಡಾಲ್ಹೌಸಿ. ಈ ರೀತಿ ಅದನ್ನು ಒಂದು ಇಂಟರ್ಲಿಂಕ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಎಲ್ಲದನ್ನೂ ಕೂಡ ಗವರ್ನರ್ ಜನರಲ್ನ ಹೆಸರಿನ ಅಡಿಯಲ್ಲಿ ಅಥವಾ ಒಂದು ಟೈಮ್ ಪೀರಿಯಡ್ ಅಡಿಯಲ್ಲಿ ನಾವು ಅದನ್ನು ಪಟ್ಟಿ ಮಾಡಿಕೊಂಡು ಅದನ್ನು ಕಣ್ಣಾಡಿಸ್ಕೊತ ಹೋದರೆ ಇದು ಸುಲಭ ಅಂತ ಅನಿಸುತ್ತೆ. ಪ್ರಶ್ನೆಗಳು ಕೂಡ ಬಹುತೇಕ ಇವಕ್ಕೆ ಸಂಬಂಧಪಟ್ಟಂತಲೇ ಇರ್ತವೆ. ಇದು ರಾಜಕೀಯವಾಗಿ ಆಯಿತು. ಇನ್ನು ರಾಜಕೀಯವಾಗಿ ಇನ್ನೊಂದು ಅಂಶ ಅಂತಂದರೆ, ಬ್ರಿಟಿಷರು ಭಾರತದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಜಾರಿಗೊಳಿಸಿದಂತಹ ಕಾಯ್ದೆಗಳು, ಆಯೋಗಗಳು, ಸಮಿತಿಗಳು ಮತ್ತು ವರದಿಗಳು. ಕಾಯ್ದೆಗಳು, ಆಯೋಗಗಳು, ಸಮಿತಿಗಳು ಮತ್ತು ವರದಿಗಳು, ಅವುಗಳನ್ನು ನೀವೊಂದು ಸಪ್ರೇಟಾಗಿಯೇ ಸ್ಟಡಿ ಮಾಡಿ. ಅದು ಎಲ್ಲ ಕಡೆ ಮಿಕ್ಸ್ ಆಗಿ ಬರ್ತಾ ಇರ್ತವೆ. ಅಂದರೆ ಈಗ ನೀವು ಮೆಕಾಲೆ ವರದಿ, ವಿಲಿಯಂ ಬೆಂಟಿಂಕ್ ಓದ್ತಾ ಇರಬೇಕಾದ್ರೆ ಮೆಕಾಲೆ ವರದಿ ಅಂತ ಬಂದಿರುತ್ತೆ. ಅದೇ ಥರ ಡಾಲ್ಹೌಸಿ ಓದ್ತಾ ಇರಬೇಕಾದ್ರೆ ಚಾರ್ಲ್ಸ್ ವುಡ್ ವರದಿ ಅಂತ ಬಂದಿರುತ್ತೆ. ರಿಪ್ಪನ್ ಓದ್ತಾ ಇರಬೇಕಾದ್ರೆ ಹಂಟರ್ ವರದಿ ಅಂತ ಬಂದಿರುತ್ತೆ. ಈ ರೀತಿ ಏನಾಗುತ್ತೆ, ನಾವು ಒಂದು ರಾಜಕೀಯ ಇತಿಹಾಸ ಥರ ನಾವು ಓದ್ತಾ ಹೋದಾಗ ಈ ಕಾಯ್ದೆಗಳು, ಸಮಿತಿಗಳು, ವರದಿಗಳು ಒಂದೊಂದು ಕಡೆ ಮಿಕ್ಸಪ್ ಆಗುತ್ತೆ. ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬಂದಾಗ ನಮಗೆ ಅದನ್ನು ನೇರವಾಗಿ ನೆನಪು ಮಾಡಿಕೊಂಡು ಅದರಲ್ಲಿದ್ದಂಥ ಪ್ರಮುಖ ಅಂಶಗಳೇನು ಅಂತ ಹೇಳೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಎಕ್ಸಾಮ್ ಮೂಮೆಂಟಲ್ಲಿ. ಹಾಗಾಗಿ ಸ್ವತಂತ್ರ ಭಾರತದ ವರೆಗಿನ ಈ ಎಲ್ಲಗಳ ಅಂದರೆ ಕಾಯ್ದೆಗಳು, ಆಯೋಗಗಳು, ಸಮಿತಿಗಳು ಮತ್ತು ವರದಿಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳು, ವರದಿಗಳು, ಭಾರತದ ಆಡಳಿತಕ್ಕೆ ಸಂಬಂಧಪಟ್ಟಂಥ ಆಯೋಗಗಳು. ಫಾರ್ ಎಕ್ಸಾಂಪಲ್, ಈಗ ಸ್ಟ್ರಾಚಿ ಆಯೋಗ ಅಂತ ನಾವು ಕರಿತೀವಿ, ಅಂದರೆ ಭಾರತದಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟಂಥ ಒಂದು ಆಯೋಗ. ಅದು ಈ ರೀತಿ ನಿಮಗೆ ಎಲ್ಲಿ ಕಾಯ್ದೆ, ಆಯೋಗ, ಸಮಿತಿ, ವರದಿ ಅಂತ ಬರುತ್ತೋ ಅವನ್ನ ನೀವು ಒಂದು ಸಪ್ರೇಟ್ ಟಾಪಿಕ್ ಅನ್ನೋ ಥರನೇ ಅದನ್ನ ತೊಗೊಳ್ರಿ. ಅದು ಯಾವುದೋ ಬೇರೆ ಟಾಪಿಕ್ಕಲ್ಲಿ ಸಬ್ ಟಾಪಿಕ್ ಆಗಿ ಬಂದಿರೋದಲ್ಲ, ಅದನ್ನೇ ನೀವು ಫಸ್ಟ್ ಮೈನ್ ಟಾಪಿಕ್ ಮಾಡ್ಕೊಳ್ರಿ. ಯಾಕಂದರೆ ಆವಾಗ ನೀವು ಸಂವಿಧಾನಾತ್ಮಕ ಬೆಳವಣಿಗೆ ಅಂತ ಹೇಳ್ತಿರಲ್ವ, ಅದೇ ರೀತಿ ಸಂವಿಧಾನಾತ್ಮಕ ಪೂರಕ ಬೆಳವಣಿಗೆಗಳಲ್ಲಿ ಇವು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿರ್ತವೆ. ಪ್ರಶ್ನೆಗಳು ಕೂಡ ಅದೇ ರೀತಿ ಬರ್ತವೆ. ಉದಾಹರಣೆಗೆ, ಜಲಿಯನ್ ವಾಲಾಬಾಗ್ ದುರಂತದ ತನಿಖೆಗೆ ನೇಮಕವಾದ ಸಮಿತಿ ಯಾವುದು, ಈ ಥರದಲ್ಲಿ ನಾನು ಹೇಳ್ತಾ ಇರೋದು. ಇವನ್ನ ನೀವು ಸ್ವಲ್ಪ ಸಪ್ರೇಟಾಗಿ ಪಟ್ಟಿ ಮಾಡ್ಕೊಳ್ಳೋದು ಪ್ರಯತ್ನ ಪಡಿ. ಅದಾದಮೇಲೆ ಸಾಮಾಜಿಕ ಸುಧಾರಣೆಗಳನ್ನು ಸಹ ನೀವು ಎರಡು ಭಾಗ ಮಾಡ್ಕೊಳ್ಳಿ. ಒಂದು 19ನೇ ಶತಮಾನದ ಸಾಮಾಜಿಕ ಚಳವಳಿಗಳು, ಇನ್ನೊಂದು 20ನೇ ಶತಮಾನದ ಸಾಮಾಜಿಕ ಸುಧಾರಣಾ ಚಳವಳಿಗಳು.
19ನೇ ಶತಮಾನ ಅಂದರೆ ಸರಿಸುಮಾರು 1900ವರೆಗಿನ ಸುಧಾರಣೆಗಳು, 1900ರಿಂದ ನಂತರದ ಸುಧಾರಣಾ ಚಳವಳಿಗಳು. ಇದು ಒಂದು ವಿಧಾನ. ಇನ್ನೂ ಒಂದು ವಿಧಾನ ಯಾವ ಥರ ಇದೆ ಅಂದರೆ ಸಾಮಾಜಿಕ ಅಥವಾ ಸಮಾಜ ಅಂತಂದರೆ ಅದು ಧರ್ಮ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಿರುತ್ತೆ. ಇನ್ನೊಂದು ಕ್ಲಾಸಿಫಿಕೇಶನ್ ಹೇಗೆ ಮಾಡ್ಕೋಬೋದು ನಾವು, ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತಹ ಸಾಮಾಜಿಕ ಸುಧಾರಣೆಗಳು, ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದಂತಹ ಸಾಮಾಜಿಕ ಸುಧಾರಣೆಗಳು, ಪಾರ್ಸಿ, ಜೈನ, ಸಿಖ್, ಈ ಥರದಲ್ಲಿ ನೀವು ಬೇಕಾದರೆ ಧರ್ಮ ಆಧಾರವಾಗಿ ಸಾಮಾಜಿಕ ಸುಧಾರಣೆಗಳನ್ನು ಸಬ್ ಟಾಪಿಕ್ ಮಾಡ್ಕೊಳ್ತಾ ಹೋಗಿ. ಇಲ್ಲಾಂದರೆ ನಮಗೇನಾಗುತ್ತೆ, ಮಾಮೂಲಾಗಿ ನಾವು ಒಂದು ಟೆಕ್ಸ್ಟ್ ಬುಕ್ ತೊಗೊಂಡಾಗ ಅವು ಜನರಲ್ಲ ಬಂದ್ಬಿಡುತ್ತೆ. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಅಲಿಗಢ ಚಳವಳಿ, ನಾರಾಯಣ ಗುರು, ಜ್ಯೋತಿಬಾ ಫುಲೆ, ಹೀಗೆ ಕಂಪ್ಲೀಟ್ ಒಂದು ಸೀರೀಸಲ್ಲಿ ಬಂದ್ಬಿಡ್ತಾವೆ ಅವು. ಒಂದೇ ದೊಡ್ಡ ಟಾಪಿಕ್ ಒಳಗಡೆ ಬೇರೆ ಬೇರೆ ಸಬ್ ಟಾಪಿಕ್ ಥರ ಬರುತ್ತೆ. ಅದು ನಮಗೆ ಒಂದು ಸ್ವರೂಪ ಯಾವ ಥರ ಇರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಇದು ನಾವು ಕ್ಲಾಸಿಫೈ ಮಾಡ್ಕೋಬೇಕಾದ್ರೆ ಬೆಟರ್ ಅಂತಂದರೆ ಒಂದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಂಥ ಸುಧಾರಣೆ ಅಂತಾದರೂ ಒಂದು ಕಡೆ ಮಾಡ್ಕೋಬೋದು, ಅಥವಾ ಟೈಮ್ ಪೀರಿಯಡಲ್ಲಿ 19ನೇ ಶತಮಾನದ ಮತ್ತು 20ನೇ ಶತಮಾನದ ಅಂತಂದು ನಾವು ಚೇಂಜ್ ಮಾಡ್ಕೋಬೋದು. ಯಾಕೆಂದರೆ ಶತಮಾನದ ಆಧಾರದಲ್ಲಿ ನಾವು ನೋಡೋದ್ರಿಂದಾಗೆ ಅವುಗಳ ಸ್ವರೂಪಗಳು ಬದಲಾಗಿರೋದು, ಅವುಗಳ ಉದ್ದೇಶಗಳು, ಕಾರ್ಯ ಸ್ವರೂಪ ಬದಲಾಗಿರೋದು ನಾವು ಕಾಣ್ತೇವೆ. ಇದು ಇನ್ನೊಂದು ಸಬ್ ಟಾಪಿಕ್. ಒಂದು ಪಾಸ್ ಕೊಟ್ಟು ನಿಮಗೆ ಹೇಳ್ತೀನಿ. ಯುರೋಪಿಯನ್ನರ ಆಗಮನ, ದೇಶೀಯ ಸಂಸ್ಥಾನಗಳು, ಬ್ರಿಟಿಷರ ಆಧಿಪತ್ಯ ಮತ್ತು ಆಡಳಿತ, ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ಗಳು, ಕಾಯ್ದೆ, ಆಯೋಗ, ಸಮಿತಿಗಳು, ವರದಿಗಳು, ಸಾಮಾಜಿಕ ಸುಧಾರಣೆಗಳು. ನೋಡಿ, ಆಧುನಿಕ ಭಾರತದ ಇತಿಹಾಸನೇ ಹೌದು ಎಲ್ಲವೂ. ಆದರೆ ಇವೆಲ್ಲವೂ ಕೂಡ ನಮ್ಮ ರೆಗ್ಯುಲರ್ ಚಾಪ್ಟ್ರಲ್ಲಿ ನಮಗೆ ಬರಲ್ಲ. ನಮ್ಮ ರೆಗ್ಯುಲರ್ ಚಾಪ್ಟ್ರಲ್ಲಿ ಹೆಂಗೆ ಬರುತ್ತೆ ಅಂತ ನೀವು ನೋಡಿದ್ರೆ ಅನ್ಸುತ್ತೆ. ಇಂಡಿಯನ್ ಹಿಸ್ಟ್ರಿ ನೀವು ಬುಕ್ಗಳು ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ, ಅಲ್ಲಿ ಒಂದು ಕಡೆಯಿಂದ ಬಂದೋಗ್ಬಿಡುತ್ತೆ ಅಲ್ವಾ. ಬಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆ ಥರ ಪ್ರಶ್ನೆಗಳು ಬರಲ್ಲ. ಈ ಥರ ನೇರವಾಗಿ ಕಂಟೆಂಟ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ ನಮಗೆ. ದೆನ್ ಇನ್ನೊಂದು ಅಂಥದ್ದೇ ಟಾಪಿಕ್ಕು ಸಾಹಿತ್ಯ ಮತ್ತು ಪತ್ರಿಕೋದ್ಯಮ. ಅದಕ್ಕೊಂದು ಟಾಪಿಕ್ ಮಾಡಿಕೊಡ್ರಿ ಅದನ್ನು. ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಯಾವ ರೀತಿ? ಸಾಹಿತ್ಯ ಅಂತಂದರೆ ಪ್ರಮುಖ ಕೃತಿಗಳು, ಅವುಗಳ ಲೇಖಕರು, ಯಾವ ವರ್ಷ ಅದು ಪ್ರಕಟಣೆ ಆಯಿತು. ಪ್ರಮುಖ ಕೃತಿಗಳು, ಲೇಖಕರು ಮತ್ತು ಯಾವ ವರ್ಷ ಅದು ಪ್ರಕಟಣೆ ಆಯಿತು. ಫಾರ್ ಎಕ್ಸಾಂಪಲ್ ಈಗ ಒಂದೇ ಮಾತರಂ ಬರೆದಂಥವ್ರು ಯಾರು? ಬಂಕಿಂಚಂದ್ರ ಚಟರ್ಜಿ. ಯಾವ ಕಾದಂಬರಿಯಲ್ಲಿದೆ? ಆನಂದಮಠ ಕಾದಂಬರಿಯಲ್ಲಿದೆ. ಅದು ಯಾವಾಗ ಪ್ರಕಟಣೆ ಆಯಿತು? 1875ರಲ್ಲಿ. ಮೂಲತಃ ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಈ ರೀತಿಯಲ್ಲಿ ಕೃತಿಗಳು, ಕರ್ತೃಗಳು, ವರ್ಷ ಮತ್ತು ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ಒಂದು ಸಪ್ರೇಟ್ ಲಿಸ್ಟ್ ಮಾಡಿಕೊಡ್ರಿ. ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ಅದೇ ಥರನೇ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪತ್ರಿಕೆಗಳು ಮತ್ತು ಸಂಪಾದಕರು ಎಲ್ಲಿಂದ ಪ್ರಕಟಣೆ ಆಯಿತು ಮತ್ತು ಯಾವ ವರ್ಷ ಅದು ಪ್ರಕಟಣೆ ಆರಂಭ ಆಯಿತು ಅನ್ನೋದು. ಎಕ್ಸಾಂಪಲ್ ಈಗ ತಿಲಕ್ ಅಂದ ಕೂಡಲೇ ನಮಗೆ ಕೇಸರಿ ಮತ್ತು ಮರಾಠ ಪತ್ರಿಕೆಗಳು, ನಾವು ತುಂಬ ಬೇಗ ಹೇಳ್ಬಿಡ್ತೀವಿ ಅದನ್ನು, ಕೇಸರಿ ಮತ್ತು ಮರಾಠ ಪತ್ರಿಕೆಗಳು ಅಂತ. ಕೇಸರಿ ಪತ್ರಿಕೆ ಮರಾಠಿ ಭಾಷೆಯಲ್ಲಿತ್ತು, ಮರಾಠ ಪತ್ರಿಕೆ ಇಂಗ್ಲೀಷ್ ಭಾಷೆಯಲ್ಲಿತ್ತು. ಎಲ್ಲಿಂದ ಪ್ರಕಟ ಆಗ್ತಾಯಿದ್ದು? ಪೂನಾದಿಂದ ಪ್ರಕಟ ಆಗ್ತಾಯಿದ್ದು. ಯಾವ ವರ್ಷ ಪ್ರಕಟ ಆಗ್ತಾಯಿದ್ದು? ಆವಾಗಲೇ ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ ನಾವು ಅಲ್ಲಿವರೆಗನ್ನ ಅದನ್ನು ತೊಗೊಂಡು ಹೋಗಿರಲ್ಲ. ಇದನ್ನೇ ನಾನು ನಿಮ್ಮ ಹತ್ರ ಫಸ್ಟ್ ಹೇಳ್ತಾ ಬಂದಿದ್ದು. ಪ್ರಶ್ನೆಗಳು ಅವೇ ಆಗಿರ್ತವೆ, ಆದರೆ ಪ್ರಶ್ನೆಗಳ ಉತ್ತರವನ್ನು ಕಂಡುಹಿಡಿಯೋ ಸ್ವರೂಪ ಅದು ಸ್ವಲ್ಪ ಡೆಪ್ತಲ್ಲಿರುತ್ತೆ. ಹಾಗಾಗಿನೇ ಇತ್ತೀಚೆಗೆ ಪೇಪರ್ಗಳು ನಾವು ನೋಡಿದಾಗ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಬರ್ತಾ ಇದ್ದಾವೆ, ಸ್ವಲ್ಪ ಡೀಪಾಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಸೊ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಇದರ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಟೇಬಲ್ ಥರ ಕಲೆಕ್ಟ್ ಮಾಡ್ಕೊಳ್ರಿ. ಒಂದು ಲೇಖಕರು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಲೇಖಕರು, ಅವರ ಪ್ರಮುಖ ಕೃತಿಗಳ ಸಾರಾಂಶ, ಯಾವ ವರ್ಷ ಪ್ರಕಟಣೆ ಆಯಿತು, ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು. ಅದೇ ರೀತಿ ಪತ್ರಿಕೆಗಳು ಅನ್ನೋ ವಿಷಯ ಬಂದಾಗ ಪತ್ರಿಕೆಯ ಹೆಸರು, ಅದರ ಸಂಪಾದಕರು ಯಾರು, ಅಥವಾ ಅದನ್ನು ಉಲ್ಟಾ ಮಾಡ್ಕೋಬೋದು. ಸಂಪಾದಕರು, ಪತ್ರಿಕೆಯ ಹೆಸರು, ಯಾವ ಭಾಷೆಯಲ್ಲಿತ್ತು, ಯಾವ ಸ್ಥಳದಿಂದ ಪ್ರಕಟ ಆಗ್ತಾ ಇತ್ತು, ಯಾವ ವರ್ಷದಿಂದ ಅದು ಆರಂಭ ಆಯಿತು. ಈ ರೀತಿ ಮಾಡಿಕೊಂಡಾಗ ಆ ಮಲ್ಟಿಪಲ್ ಕ್ವಶನ್ಸ್ ಯಾವ ಥರ ಕೇಳಿದ್ರು ಕೂಡ ನಾವು ಉತ್ತರವನ್ನು ನೀಡ್ಬೋದಾಗಿರುತ್ತೆ. ಇದು ಮತ್ತೊಂದು ಟಾಪಿಕ್. ಇದು ನಾವು ಫೋಕಸ್ ಮಾಡಬೇಕು. ನಾವು ಇದನ್ನ ಜಾಸ್ತಿ ಜನ ಗಮನಿಸೋಲ್ಲ. ಗಾಂಧೀಜಿ ಅವರು ಪ್ರಕಟಿಸಿದ ಪತ್ರಿಕೆಗಳು, ತಿಲಕ್ ಅವರು ಪ್ರಕಟಿಸಿದ ಪತ್ರಿಕೆಗಳು, ಬರೀ ಈ ಥರ ನೋಡ್ಕೊಂಡು ಹೋಗ್ಬಿಡುದು. ಎಲ್ಲೆಲ್ಲೆಲ್ಲ ಗಾಂಧೀಜಿ ಬಗ್ಗೆ ಓದಬೇಕಾದ್ರೆ ಅವ್ರ ಪೇಪರ್ಗಳು, ತಿಲಕ್ ಅವ್ರ ಬಗ್ಗೆ ನೋಡ್ಬೇಕಾದ್ರೆ ಅವ್ರ ಪೇಪರು, ಬಿಪಿನ್ ಚಂದ್ರ ಪಾಲ್ ಬಗ್ಗೆ ನೋಡ್ಬೇಕಾದ್ರೆ ಅವ್ರ ಪೇಪರು, ಈ ಥರ ನೋಡ್ತೇವೆ. ಬಟ್ ಈ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಇದನ್ನು ಒಂದು ಸಪ್ರೇಟ್ ಲಿಸ್ಟ್ ಮಾಡ್ಕೊಳ್ರಿ. ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಪತ್ರಿಕೆಗಳು, ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಸಾಹಿತ್ಯ ಕೃತಿಗಳು ಅಂತ. ಅದಾದಮೇಲೆ ಇನ್ನೊಂದು ಪ್ರಶ್ನೆಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಬಟ್ ಪ್ರಶ್ನೆಗಳು ಇರಲ್ಲ ಅಂತ ನಾವು ಹೇಳಲ್ಲ. ಯಾವುವು ಅಂತಂದರೆ ನಾವು ಅವನ್ನ ಕ್ಲಾಸಿಫೈ ಮಾಡ್ಕೋಬೋದು. ಹೇಳಿಕೆಗಳು, ಘೋಷಣೆಗಳು ಮತ್ತು ಖ್ಯಾತನಾಮಗಳು, ಸಾಬ್ರಿಕ್ವೆಟ್ಸ್ ಅಂತ. ಅಂದರೆ ಹಾಗೆ ಮಾಡು ಇಲ್ಲವೇ ಮಡಿ ಈ ಘೋಷಣೆಯನ್ನು ನೀಡಿದವರು ಯಾರು? ಈ ಥರದಲ್ಲಿ ಭಾರತ ಬಿಟ್ಟು ತೊಲಗಿ ಘೋಷಣೆಯನ್ನು ನೀಡಿದವರು ಯಾರು? ದಿಲ್ಲಿ ಚಲೋ ಘೋಷಣೆ ನೀಡಿದವರು ಯಾರು? ಇದು ನಿಮಗೆ ನೇರ ಪ್ರಶ್ನೆ ಥರನೂ ಬರ್ಬೋದು, ಅಥವಾ ಹೊಂದಿಸಿ ಬರೆಯಿರಿ ಥರನೂ ಬರ್ಬೋದು. ಒಂದು ಕಡೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು, ಮತ್ತೊಂದು ಕಡೆ ಘೋಷಣೆ ಹೆಸರು, ಇನ್ಕ್ವಿಲಾಬ್ ಜಿಂದಾಬಾದ್ ಅನ್ನೋದಾಗಿರ್ಬೋದು. ಅಥವಾ ರಾಷ್ಟ್ರಪಿತ ಎಂದು ಗಾಂಧೀಜಿಯವರನ್ನು ಕರೆದವರು ಯಾರು ಆಗಿರ್ಬೋದು. ಇಲ್ಲಿ ರಾಷ್ಟ್ರಪಿತ ಅನ್ನೋದು ಖ್ಯಾತನಾಮ ಅಂತ ಅನ್ಸ್ಕೊಳ್ಳುತ್ತೆ. ಡೂ ಆರ್ ಡೈ ಇವೆಲ್ಲವಿದಾವಲ್ವಾ, ಇವು ಘೋಷಣೆಗಳು, ಹೇಳಿಕೆಗಳು ಈ ಥರ ಅಂತ ಅನ್ಸ್ಕೊಳ್ಳುತ್ತೆ. ಹೇಳಿಕೆಗಳು ಅಂತಂದರೆ ಒಂದು ಎಕ್ಸಾಂಪಲ್ ತೊಗೊಳ್ರಿ. ಇವಾಗ ಕ್ರಿಪ್ಸ್ ಪ್ರಸ್ತಾವನೆಗಳಿಗೆ ಸಂಬಂಧಪಟ್ಟಂತೆ
ನೆಹರೂರವರು ಒಂದು ಕಮೆಂಟ್ ಮಾಡ್ತಾರೆ. ಏನು ಅಂದರೆ, ಈ ಪ್ರಸ್ತಾವನೆಗಳು ಮುಳುಗುತ್ತಿರುವ ಬ್ಯಾಂಕಿನ ಮೇಲೆ ಕೊಟ್ಟಂತಹ ಒಂದು ಬೌನ್ಸ್ ಆಗೋ ಚೆಕ್ ಥರ ಇದೆ ಅಂತ ಅವರು ಹೇಳ್ತಾರೆ. ಅಂದರೆ ಇದು ಒಂದು ಹೇಳಿಕೆ. ಈ ಥರದಲ್ಲಿ ಕೆಲವು ಪ್ರಮುಖ ಹೇಳಿಕೆಗಳು. ಈಗ ಗಾಂಧೀಜಿಯವರು ಅಸಹಕಾರ ಚಳವಳಿ ವಾಪಸ್ ತಗೊಂಡಾಗ ಸುಭಾಷ್ ಚಂದ್ರ ಬೋಸ್ ಅವರು ಇದು ಹಿಮಾಲಯದಷ್ಟು ದೊಡ್ಡದಾದ ತಪ್ಪು ಅಂತ ಕಮೆಂಟ್ ಮಾಡ್ತಾರೆ. ಸುಭಾಷ್ ಈ ಥರ ಪ್ರಮುಖವಾದಂಥ ಹೇಳಿಕೆಗಳು, ಘೋಷಣೆಗಳು. ಹೇಳಿಕೆಗಳು ಯಾರು ಕೊಟ್ಟರು, ಯಾವ ಸಂದರ್ಭದಲ್ಲಿ ಕೊಟ್ಟರು. ಘೋಷಣೆಗಳು ಯಾರು ಕೊಟ್ಟರು, ಯಾವ ಸಂದರ್ಭದಲ್ಲಿ ಕೊಟ್ಟರು. ಖ್ಯಾತನಾಮಗಳು ಯಾರಿಗೆ ಯಾವ ಹೆಸರಿನಿಂದ ಕರೆಯಲಾಗತ್ತೆ, ಯಾರು ಅದನ್ನು ಕರೆದ್ರು, ಸಾಧ್ಯ ಆದರೆ ಯಾವ ಸಂದರ್ಭದಲ್ಲಿ. ಎಕ್ಸಾಂಪಲ್ ಸರ್ದಾರ್ ಅನ್ನೋದು ನಾವು ಪಟೇಲ್ರವರಿಗೆ ಕರೀತಕ್ಕಂಥ ಒಂದು ಖ್ಯಾತನಾಮ. ಮೊದಲು ಕರೆದಿದ್ದು ಆ ಜನಸಮೂಹ, ಆದರೆ ಅದನ್ನು ಜನಪ್ರಿಯಗೊಳಿಸಿದ್ದು ಗಾಂಧೀಜಿಯವರು. ಯಾವ ಸಂದರ್ಭದಲ್ಲಿ? ಬಾರ್ಡೋಲಿ ಸತ್ಯಾಗ್ರಹದ ಸಂದರ್ಭದಲ್ಲಿ. ಈ ಥರದಲ್ಲಿ ಹೇಳಿಕೆಗಳು, ಘೋಷಣೆಗಳು, ಖ್ಯಾತನಾಮಗಳಿಗೆ ಸಂಬಂಧಪಟ್ಟಂತೆ ಪಟ್ಟಿ ಮಾಡಿಕೊಡ್ರಿ. ಇದು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಆಧುನಿಕ ಭಾರತದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ 1947ರವರೆಗೆ. ಈಗ ಬ್ರಿಟಿಷ್ ಆಡಳಿತಕ್ಕೆ ಭಾರತೀಯರ ಪ್ರತಿಕ್ರಿಯೆ ಸಂಬಂಧಪಟ್ಟಂತೆ ನಾವಿಲ್ಲಿ 3 ಬೇರೆ ಬೇರೆ ಹಂತಗಳನ್ನು ಮಾಡ್ಕೊಳ್ಳೋದಂತೆ. ಒಂದು ಸಿಪಾಯಿ ದಂಗೆ ಅಥವಾ 1857ರ ದಂಗೆ. ಅದರ ಕಾರಣಗಳು, ಪ್ರಮುಖವಾದಂಥ ಸ್ಥಳಗಳು, ನಾಯಕರು, ಪ್ರಮುಖ ಸ್ಥಳಗಳನ್ನು ಯಾವ ಬ್ರಿಟಿಷ್ ಅಧಿಕಾರಿ ಮರುವಶ ಮಾಡಿಕೊಂಡ್ರು ಮತ್ತು ಅದರ ಪರಿಣಾಮಗಳು ಏನು, ಇವುಗಳ ಬಗ್ಗೆ ಸ್ವಲ್ಪ ಗಮನಿಸಿ. ಇಲ್ಲಿ ಜಾಸ್ತಿ ಟ್ವಿಸ್ಟ್ ಕ್ವಶನ್ ಇರಲ್ಲ. ಬಹುತೇಕ ಏನಿರುತ್ತೆ ಅಂದರೆ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆ ಅಥವಾ ನೇರ ಮಾದರಿ ಪ್ರಶ್ನೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಇತ್ತೀಚೆಗೆ ಕೆಲವು ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಅನ್ನೋ ಥರದ ಪ್ರಶ್ನೆಗಳು ನಾವು ನೋಡ್ತಾ ಇದ್ದೇವೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಮೂಲ ಹೆಸರೇನು, ನಾನಾ ಸಾಹೇಬ ಇವರ ಮೂಲ ಹೆಸರೇನು. ಯೂಶ್ವಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರಲ್ಲ ಇವು, ಅಥವಾ ನಾವು ಜನರಲಾಗಿ ಓದ್ತೀವಲ್ಲ ಆ ಬುಕ್ಕಲ್ಲಿ ಇರಲ್ಲ. ಇವು ನೆಕ್ಸ್ಟ್ ಲೆವೆಲ್ ಕ್ವಶನ್ಸ್ ಅಂತ ಕರಿತೀವಿ. ಸಿಪಾಯಿ ದಂಗೆಗೆ ಸಂಬಂಧಪಟ್ಟಂತೆ ಕಾರಣಗಳು, ಸ್ಥಳಗಳು, ನಾಯಕರು, ಅದರ ಪರಿಣಾಮಗಳು ಮತ್ತು ಸ್ವರೂಪ. ಈ 1857ರ ದಂಗೆಯನ್ನು ಮೊದಲ ಸ್ವಾತಂತ್ರ್ಯ ಹೋರಾಟ ಎಂದು ಕರೆದವರು ಯಾರು, ಈ ಥರದಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ. ಇದು ಬ್ರಿಟಿಷ್ ಆಡಳಿತಕ್ಕೆ ಭಾರತೀಯರ ಒಂದು ದೊಡ್ಡ ಪ್ರಮಾಣದ ಪ್ರತಿಕ್ರಿಯೆ. ನಂತರ ಇನ್ನೊಂದು ಅಂದರೆ ಬ್ರಿಟಿಷರ ವಿರುದ್ಧ ಕೆಲವು ಬುಡಕಟ್ಟು ಮತ್ತು ರೈತ ದಂಗೆಗಳು ಕೂಡ ನಡೆದಿದ್ದು. ಎಕ್ಸಾಂಪಲ್ ಸಂತಾಲ, ನೀಲಿ ಬೆಳೆಗಾರರ ದಂಗೆ, ಕುಕ್ಕಾ ದಂಗೆ, ಮುಂಡಾ ದಂಗೆ, ಈ ರೀತಿ ನಾವೇನು ಹೇಳ್ತೀವಲ್ವ, ಅಲ್ಲೂರಿ ಸೀತಾರಾಮರಾಜು ದಂಗೆ, ದಖನ್ ರೈತರ ದಂಗೆ, ಈ ಥರ ಬುಡಕಟ್ಟು ಮತ್ತು ರೈತ ದಂಗೆಗಳು. ಆ ದಂಗೆಗಳು ಯಾವ ವರ್ಷದಲ್ಲಿ ನಡೆದವು, ಯಾವ ಪ್ರದೇಶದಲ್ಲಿ ನಡೆದವು, ಅವುಗಳ ನಾಯಕರು ಯಾರು ಅನ್ನೋದನ್ನು ಒಂದು ಸಣ್ಣದಾಗಿ ಪಟ್ಟಿ ಮಾಡ್ಕೊಳ್ರಿ, ಅಥವಾ ಸಣ್ಣದು ಪಾಯಿಂಟ್ಸ್ ಥರ ಮಾಡ್ಕೊಳ್ರಿ. ಟೇಬಲ್ ಥರ ಅನ್ನೋದಕ್ಕಿಂತಲೂ ಇದು ಪಾಯಿಂಟ್ಸ್ ಥರ ಮಾಡ್ಕೊಂಡ್ರೆ, ಪ್ಯಾರಾಗ್ರಾಫ್ ಕಮ್ ಪಾಯಿಂಟ್ಸ್ ಥರ ಮಾಡ್ಕೊಂಡ್ರೆ ಎಕ್ಸಾಮ್ಗೆ ರಿವೈಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಂತರ ನಾವು ಗಮನಿಸೋದೇನೆಂದರೆ, ನೇರವಾಗಿ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು 1885ರಿಂದ 1947ರವರೆಗನ್ನ ಅಷ್ಟು ನಾವೇನು ಮಾಡ್ತೀವಿ, 3 ಭಾಗ ಮಾಡ್ತೀವಿ. ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಗಾಂಧಿಯುಗ ಅಂತ. ಆ ಟಾಪಿಕ್ 3 ಟಾಪಿಕ್ ಏನಿದೆ ಅಲ್ವಾ, ಅದನ್ನು ಸ್ವಲ್ಪ ಬಿಡಿ, ಅದನ್ನು ಸ್ವಲ್ಪ ಬಿಟ್ಟು ಅದನ್ನ ಇನ್ನು ಸ್ವಲ್ಪ ಜಾಸ್ತಿ ಟಾಪಿಕ್ ಮಾಡಿರಿ. ಹೆಂಗೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬರ್ತಕ್ಕಂಥ ಕಾಲಾನುಕ್ರಮ ಅಂದರೆ ಟೈಮ್ ಲೈನ್ 1852ರಿಂದ 1947ರವರೆಗೂ ಮೇಜರ್ ಇವೆಂಟ್ಸ್ ಬೈ ಇಯರ್ ವೈಸ್. ಆಮೇಲೆ ರಾಷ್ಟ್ರೀಯತೆಯ ಉದಯ, ಮಂದಗಾಮಿ ಯುಗ, ತೀವ್ರಗಾಮಿ ಯುಗ, ಹೋಮ್ ರೂಲ್ ಯುಗ. ನಂತರ ಗಾಂಧಿ ಯುಗ ಅಂತ ಬಂದಾಗಲೂ ಕೂಡ ನೀವು ಅದನ್ನು ಮತ್ತೆ ಸ್ಪ್ಲಿಟ್ ಮಾಡ್ಕೊಳ್ರಿ. 1915ರಲ್ಲಿ ಗಾಂಧೀಜಿ ಭಾರತಕ್ಕೆ ಬಂದಿತ್ತು. 20ರಿಂದ ಗಾಂಧಿ ಯುಗ ಅಂತ ಕರಿತೀವಿ. ಬಟ್ 1915ರಿಂದ 20ರವರೆಗೆ, 20ರಿಂದ 30ರವರೆಗೆ, 30ರಿಂದ 40ರವರೆಗೆ, 40ರಿಂದ 47ರವರೆಗೆ ಗಾಂಧಿ ಯುಗನ ಕೂಡ ಮತ್ತೆ ಸ್ಪ್ಲಿಟ್ ಮಾಡ್ಕೊಳ್ರಿ. ಯಾಕೆಂದರೆ ಅಲ್ಲಿ ಆ ಒಂದೊಂದು ಹಂತದಲ್ಲೂ ಕೂಡ ಘಟನೆಗಳನ್ನು ನಾವು ನೆನಪಿಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಅದಾದಮೇಲೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಅದರ ಸ್ಥಾಪನೆ ಹಿಂದಿರ್ತಕ್ಕಂಥ ಅಂಶಗಳು, ಅದರ ಪ್ರಮುಖ ಅಧಿವೇಶನಗಳು, ಪ್ರಮುಖ ಅಧ್ಯಕ್ಷರು, ಪ್ರಮುಖ ಘೋಷಣೆಗಳು, ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ನ ಪಾತ್ರ, ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯಗಳಿಸಿ ಸರ್ಕಾರವನ್ನು ರಚಿಸಿದಾಗ ಅದರ ಒಂದು ಪಾತ್ರ, ದೇಶೀಯ ಸಂಸ್ಥಾನಗಳಲ್ಲಿ ಕಾಂಗ್ರೆಸ್ನ ಪಾತ್ರ. ಎಕ್ಸಾಂಪಲ್ ಮೈಸೂರಿನಲ್ಲಿ ಕಾಂಗ್ರೆಸ್, ಹೈದರಾಬಾದ್ನಲ್ಲಿ ಕಾಂಗ್ರೆಸ್, ತಿರುವಾಂಕೂರಿನಲ್ಲಿ ಕಾಂಗ್ರೆಸ್. ಈ ಥರದಲ್ಲಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅಂಶಗಳನ್ನು ಗಮನಿಸಬೇಕಾಗತ್ತೆ. ಅದಾದಮೇಲೆ ಪ್ಯಾರಲಲ್ ಮೂಮೆಂಟ್ಸ್ ಅಂತ ಕರಿತೀವಿ ನಾವು. ಪ್ಯಾರಲಲ್ ಮೂಮೆಂಟ್ಸ್ ಅಂತಂದರೆ ಕ್ರಾಂತಿಕಾರಿ ಹೋರಾಟಗಳು, ರೈತ ಹೋರಾಟ, ಕಮ್ಯುನಿಸ್ಟ್ ಹೋರಾಟ, ಕಾರ್ಮಿಕ ಹೋರಾಟ, ಇವುಗಳನ್ನು ಕೂಡ ನಾವು ಸಪ್ರೇಟಾಗಿ ನೋಡ್ಕೋಬೇಕಾಗತ್ತೆ. ಸುಭಾಷ್ ಚಂದ್ರ ಬೋಸ್ ಕ್ರಾಂತಿಕಾರಿ ಹೋರಾಟಗಳು ಅಂತಂದಾಗ 1920ರವರೆಗೆ ಒಂದು ಹಂತ ಮಾಡಿಕೊಡ್ರಿ. ವಿ ಡಿ ಸಾವರ್ಕರ್, ಶ್ಯಾಮ್ಜಿ ಕೃಷ್ಣ ವರ್ಮಾ, ಮದನ್ ಲಾಲ್ ಧಿಂಗ್ರಾ, ಹೀಗೆ 1920ರವರೆಗೆ. 1920ರ ನಂತರದಲ್ಲಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಈ ಥರದಲ್ಲಿ ಇದ್ರ ಜೊತೆಗೆ ವಿದೇಶದಲ್ಲಿ ನಡೆದಂಥ ಕ್ರಾಂತಿಕಾರಿ ಹೋರಾಟಗಳು, ಅವು ಕೂಡ ಈ ಥರ 3 ಭಾಗ ಮಾಡಿಕೊಡ್ರಿ ಕ್ರಾಂತಿಕಾರಿ ಹೋರಾಟದಲ್ಲಿ. ಸುಭಾಷ್ ಚಂದ್ರ ಬೋಸ್ ಅವರನ್ನು ಕೂಡ ಇದೇ ಒಂದು ಹೆಡ್ಡಿಂಗಲ್ಲೇ ನೀವು ಟಾಪಿಕ್ ಮಾಡ್ಕೊಳ್ಳೋದು ಉತ್ತಮ ಅಥವಾ ಒಂದು ಅನುಕೂಲಕರ ಅಂತ ನನಗೆ ಅನಿಸುತ್ತೆ. ಅದಾದಮೇಲೆ ರೈತ ಹೋರಾಟಗಳು, ಕಮ್ಯುನಿಸ್ಟ್ ಅಂದರೆ ಭಾರತೀಯ ಕಿಸಾನ್ ಸಂಘ, ಕಮ್ಯುನಿಸ್ಟ್ ಹೋರಾಟಗಳು, ಕಾರ್ಮಿಕ ಹೋರಾಟಗಳು ಅಂದರೆ AITUC, ಆಮೇಲೆ CPI, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಈ ಥರದವು. ಮತ್ತು ರೈತ ಸಂಘಗಳು ಯಾವ ರೀತಿ ಸ್ಥಾಪನೆ ಆದವು, ಅವುಗಳ ಪ್ರಮುಖ ನಾಯಕರು ಯಾರು, ಎಲ್ಲಿ ಅಧಿವೇಶನಗಳು ನಡೆದವು,
ಅದರ ಪತ್ರಿಕೆಗಳೇನಾದರೂ ಇದ್ದರೆ ಅದು ಅವುಗಳಿಗೆ ಸಂಬಂಧಪಟ್ಟಂತೆ ನೋಡ್ಕೋಬೇಕಾಗತ್ತೆ. ಇನ್ನು ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಸ್ವಲ್ಪ ಸ್ಪೆಷಲ್ ಫೋಕಸ್ ಕೊಟ್ಟು ನೋಡ್ರಿ. ಗಾಂಧಿ ಯುಗ ಅಂತ ನಾವು ಕರೆದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರ ಪಾತ್ರ ಗಮನಿಸ್ತೀವಿ. ಆದರೆ ಮಹಾತ್ಮ ಗಾಂಧೀಜಿಗೆ ಸಂಬಂಧಪಟ್ಟಂತೆ ಅವರ ಜೀವನ ಚಿಂತನೆಗಳು, ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮತ್ತು ಭಾರತೀಯದಲ್ಲಿ ಅವರ ಹೋರಾಟ, ಅದರ ಜೊತೆಗೆ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಮೆಂಟ್ಸ್ ಇದ್ದಾವೆ. ಎಕ್ಸಾಂಪಲ್, ಈಗ ಗಾಂಧೀಜಿಯವರು ಮರಣ ಹೊಂದಿದಾಗ ಐನ್ಸ್ಟೀನ್ ರವರು ಒಂದು ಮಾತು ಹೇಳ್ತಾರೆ, ಮೂಳೆ ಮತ್ತು ಚರ್ಮದ ಗೂಡಿನಂತಿರುವ ಇಂಥ ಮಹಾನ್ ವ್ಯಕ್ತಿ ಈ ನೆಲದ ಮೇಲೆ ಓಡಾಡಿದ್ದ ಅಂತ ಹೇಳಿದರೆ ಮುಂದಿನ ತಲೆಮಾರಿನವರು ಅದನ್ನು ನಂಬಲ್ಲ ಅಂತ ಐನ್ಸ್ಟೈನ್ ಅವರು ಹೇಳ್ತಾರೆ. ಹೀಗೆ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂಥ ಹೇಳಿಕೆಗಳು ಅವನ್ನು ಒಟ್ಟಾರೆ ಗಾಂಧೀಜಿಗೆ ಸಂಬಂಧಪಟ್ಟಂತೆ ಜೀವನ ಚಿಂತನೆಗಳು, ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ, ಭಾರತದಲ್ಲಿ ಅವರ ಹೋರಾಟ ಮತ್ತು ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಮತ್ತು ಅದಾದಮೇಲೆ ಕೊನೆಯದಾಗಿ ಭಾರತದಲ್ಲಿ ಕೋಮುವಾದದ ಬೆಳವಣಿಗೆ. ಭಾರತಕ್ಕೆ 1942 ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ 2 ಭಾಗ ಆಯಿತು. ಅದು ಧರ್ಮದ ಆಧಾರದಲ್ಲಿ, ಅದು ಇತಿಹಾಸದ ಘಟನೆಯಲ್ಲಿ ನಾವೆಲ್ಲ ಗಮನಿಸಿದ್ದೀವಿ. ಅದನ್ನು ಇದೇ ಒಂದು ಇದನ್ನು ನಾವು ಕೋಮುವಾದದ ಬೆಳವಣಿಗೆ ಅಂತ ಕರಿತೀವಿ. ಕೋಮುವಾದ ಅದನ್ನು 2 ಹಂತ ಮಾಡ್ಕೊಳ್ರಿ. 1930ರವರೆಗಿನ ಕೋಮುವಾದದ ಬೆಳವಣಿಗೆ, 1932ರಿಂದ ಅಥವಾ 30ರಿಂದ 1947ರವರೆಗಿನ ಕೋಮುವಾದದ ಬೆಳವಣಿಗೆ. ಈ ರೀತಿ 2 ಹಂತಗಳು ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ನಾವು ಆಧುನಿಕ ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಪ್ರಶ್ನೆಗಳು ಬರ್ತವೆ ಅಂತಂದ್ರೆ ನಾವು ಗಮನಿಸಿದ್ದಾಗಲೇ ಅದನ್ನಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಟಾಪಿಕ್ಗಳು ಮತ್ತು ಅದರೊಳಗಡೆ ಯಾವ್ಯಾವ ಸಬ್ ಟಾಪಿಕ್ಗಳು ಮಾಡ್ಕೋಬೇಕು, ಯಾವ ರೀತಿ ಹಂತವಾಗಿ ಅವುಗಳನ್ನು ಅಧ್ಯಯನ ಮಾಡಬೇಕು ಅನ್ನೋದ್ರ ಒಂದು ಪಟ್ಟಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀರ ಅಂತ ನೋಡಿ. ಆಮೇಲೆ ಸಾಧ್ಯ ಆದಷ್ಟು ಈ ಮಾಡರ್ನ್ ಇಂಡಿಯಾ ಅಥವಾ ಆಧುನಿಕ ಭಾರತದ ವಿಚಾರದಲ್ಲಿ ಈ ನಿಮ್ಮದೇ ಆದ ಟಾಪಿಕ್ಗಳನ್ನು ಕ್ರಿಯೇಟ್ ಮಾಡಿಕೊಡ್ರಿ. ಇವು ಎಲ್ಲದರಲ್ಲೂ ಮಿಕ್ಸಪ್ ಆಗಿರ್ತವೆ. ಶಿಕ್ಷಣದ ಬೆಳವಣಿಗೆನೇ ಒಂದು ಕಡೆ ಇರುತ್ತೆ. ಶಿಕ್ಷಣದ ಬೆಳವಣಿಗೆಯಲ್ಲಿ ಕಾಯ್ದೆಗಳು ಬರುತ್ತೆ, ಆಯೋಗಗಳು ಬರುತ್ತೆ, ಸಮಿತಿಗಳು ಬರುತ್ತೆ, ಹೇಳಿಕೆಗಳು ಬರುತ್ತೆ. ಹೌದಾ? ಈ ಥರ ಮಿಕ್ಸಪ್ ಆಗೋ ಟಾಪಿಕ್ಗಳನ್ನೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಅವನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದು ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ಸ್ ಆ್ಯಂಡ್ ಸಬ್ ಟಾಪಿಕ್ಸ್. ಇಲ್ಲಿವರೆಗೆ ನಾನು ನಿಮಗೆ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂಥ ಇತಿಹಾಸದ ಅಂಶಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ನಿಮ್ಮ ಸಿದ್ಧತೆಯಲ್ಲಿ ಈ ಒಂದು ಟಾಪಿಕ್ ಮತ್ತು ಸಬ್ ಟಾಪಿಕ್ಗಳು ಅನುಕೂಲ ಆಗ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ಜನಧ್ವನಿ ವಾಹಿನಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.